ನಾವು ಒಂದು ಸ್ಪೆಷಲ್ ಪ್ಲೇಸ್ ಹೋಗ್ತಾ ಇದೀವಿ. ಬಾರ್ಗೇನ್ ಮಾಡ್ತಾವ್ರೆ ಮತ್ತೆ. ಇಷ್ಟೊಂದು ದಿನ ಆದ್ಮೇಲೆ ಬ್ಯಾಕ್ ಹೋಗ್ಬಿಟ್ಟು ನಾವು ಜರ್ನಿಲಂತೂ ನೀವೆಲ್ಲ ನನ್ನ ಜೊತೆ ಬರ್ಲಿಲ್ಲ. ಈ ಜರ್ನಿಲಂತೂ ಸಾಕ್ಷಿಯಾಗಿ ಪ್ರತೀಕ್ ಬೆಂಡೆತ್ತಕ್ಕೆ ನೀವಿರ್ತೀರ. ಹಂಗ ಅಷ್ಟು ಎಕ್ಸಾಕ್ಟ್ಲಿ ಅವ್ರೊಂದು ಕ್ವಾರ್ಟ್ರು ಕುಡ್ದಿದ್ದಾರೆ ಅಂತ ಅಂದ್ರೆ ನಮ್ಮ ಮಾವೊಂದು ಹಾಫ್ ಬಾಟ್ಲ್. ಡಲ್ಲಿಂಗ್ಸ್ ಫೈನಲಿ ಮೌಲ್ಯ ಕನ್ವರ್ಸ್ತಿದ್ದು ಅವ್ರ ಊರಿಗೆ ಬಂದಾಯ್ತು. ಆನವ್ ಯಾರದು ಆನವ್? ಇಲ್ಲ ನನಗೆ ಫೋನ್ ಮಾಡೋಣ ಅನ್ಕೊಂಡೆ ನಾನು. ಪ್ರಾಪರ್ ಹಳ್ಳಿ ಅಲ್ವಾ ಇದು? ಇಲ್ಲೇ ಎಲ್ಲ ಆಲ್ ಅವರ್ ಮೆಮೊರೀಸ್ ಇದೆ ಮನೇಲೆ. ಬ್ರೋ ಇಲ್ಲಿ ಬಂದ್ಬಿಟ್ಟು ಫುಲ್ ಎಂಜಾಯ್ ಮಾಡ್ತಾ ಇದಾರೆ. ಅವ್ನಿಗೆ ಚಾಕ್ಲೇಟ್ ಕೊಡ್ತದ ಆದ್ರೆ ಒಂದು ಅಜೋನ್ ಆಗಿದೆ. ಹಚ್ಕೊಂಡಿದ್ ನೋಡಿ ಎಲ್ಲ ಚೇಂಜ್ ಆಗ್ಬಿಟ್ಟೈತೆ ಪಾಪಮ್ಮ. ಈ ಒಬ್ಬ ಶಿವಣ್ಣ ಮಾಮ ಬಂದಿಲ್ಲ. ಓಲ್ಯಕ್ಕಂಗೆ ಸಾಲ್ತ ಮಂಜಣ್ಣಂಗೆ. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್. ಸೊ ಎಲ್ರಿಗೂ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು, ಜೊತೆಗೆ ದಸರಾ ಹಬ್ಬದ ಶುಭಾಶಯಗಳು. ಇವತ್ತು ನೀವು ವೆಲ್ಕಮ್ ಮಾಡ್ತಾ ಇದ್ದೀರಾ. ಇದ್ರ ಹಿಂದೆ ಏನೇನಾಯ್ತು ಅಂತ ಜಸ್ಟ್ ನೋಡ್ಕೊ ಬನ್ನಿ. ಓಕೆ, ಸೊ ಇಲ್ಲಿ ನಮ್ಮ ಅತ್ತೆನ ಹಬ್ಬ ಶಾಪಿಂಗ್ಗೆ ಕರ್ಕೊಂಡು ನೀನೇ ಬಾರ್ಗೇನ್ ಮಾಡ್ತಾವ್ರೆ ನಮ್ಮ ಅತ್ತೆ ಇಲ್ಲಿ. ತಗೊಳ್ಳಿ ಅಮ್ಮ ತಗೊಳ್ಳಿ. 90 80 ಹಾಕಿ ದೊಡ್ಡ ಮನ್ಸು. ಏನು ತೊಗೊಳೋದಮ್ಮ? ಮೌಲಿಂಗೆ ಹಣ್ಣುಗಳು ಬಿಟ್ಟು ಬೇರೆ ಹೋಗ್ತಾ ಇಲ್ಲ ಹೊಟ್ಟೆ ಒಳಗೆ. ರಿಪೋರ್ಟ್ ಇಟ್ಟದ ಜಗಳ ಆಡ್ಕೊಂತಾರೆ. ದಿಸ್ ಇಸ್ ಬ್ಲೂಬೆರಿ. ಎಷ್ಟು ಮೇಡಮ್ ಒಂದು ಪ್ಯಾಕೆಟು? ಓಹೋ ಇಲ್ಲಮ್ಮ, ವೇಸ್ಟ್ ದಾಳಿಂಬೆ. ಇಷ್ಟಕ್ಕೆ ಬ್ಲೂಬೆರಿ ಅಮ್ಮ 139. ಪಾರ್ವತಿ ಪ್ರಿಯನಂದನಂ ನನ್ನ ಕನಸಲ್ಲೆಲ್ಲ ಬಂದು ಇವಾಗ ನಮ್ಮ ಮನೆಯಲ್ಲೂ ಕೂಡ ಪೂಜೆ ಮುಗಿದಿದೆ, ತೋರಿಸ್ತೀನಿ. ಇವಾಗ ಕ್ಯಾಮ್ರಾ ಓಡಿಸ್ಕೊಂತ ಇದೀನಿ. ಈಗ ಕಾರ್ ಪೂಜೆ ಮಾಡಕ್ ಹೋಗ್ತಾ ಇದೀವಿ. ನಾವು ಒಂದು ಸ್ಪೆಷಲ್ ಪ್ಲೇಸ್ಗೆ ಹೋಗ್ತಾ ಇದೀವಿ. ಎಲ್ಲಿಗೆ ಅಂತ ಕಾರಲ್ಲಿ ಕುತ್ಕೊಂಡ್ಮೇಲೆ ಹೇಳ್ತೀನಿ, ಬನ್ನಿ. ನೀನು ಬುಚ್ಕ ಅಂತ ಬೆಬ್ಬೆ ಇಟ್ಕೋಬೇಕೇನಾದ್ರು. ನಮ್ಮ ಅಪಾರ್ಟ್ಮೆಂಟ್ ಅದು ಪೂಜೆ ನೋಡಿ ಏನು ಸಕ್ಕತ್ತಾಗಿದೆ ಅಲ್ವಾ? ಪೂಜೆ ಮಾಡಿ ನಮಗೆಲ್ಲ ಸ್ವೀಟ್ ಕೊಟ್ಟಿದ್ದಾರೆ. ಸ್ವೀಟ್ ಏನಮ್ಮ? ಅಯ್ಯೋ ರಾಣಿ ಹೆಂಗ್ ನಿಂತಿರೋದು. ಹಾಂ, ನೀನು ಪ್ರಾಪರಾಗಿ ಇವ್ರನ್ನೆಲ್ಲ ಮಾತಾಡ್ಸಿ ಎಷ್ಟು ದಿನ ಆಯಿತು? ಇವರು ನಮ್ಮಮ್ಮ ಕೊಡ್ಸಿರೋದು ನನ್ನ ಬರ್ಡೇಗೆ ಬೈಕ್. ಸೊ ಇವ್ರ ಹೆಸರು ಸ್ಕೂಬಾ ಅಂತ. ಸ್ಕೂಬಾ. ಈ ಟೈಮಲ್ಲಿ ಸ್ವೀಟ್ ಬಾಕ್ಸ್ಗಳು ಸುರಿಮಳೆ ಅಲ್ವಾ ಯಾವಾಗ್ಲೂ? ಬಾಳೆಹಣ್ಣು ಎಲೆ. ಮೊದಲಶ್ರೀ ಅವರೇ, ಹೆಂಗೆ ಅನಿಸ್ತಾ ಇದೆ ನಿಮ್ಮ ಈ ಒಂದು ಇಷ್ಟು ದಿನದ? ಸ್ಕೂಬಾ ಇದೆ. ಸ್ಕೂಬಿಯಲ್ಲಿ ನಮ್ಮ ಬುಲೆಟ್ ಮಾಡ್ತಾ ಇಲ್ಲ, ಪಂಚರ್ ಆಗ್ಬಿಟ್ಟಿದೆ ಅದು. ಸೊ ಅದೊಂದಿಲ್ಲ ಬೇಜಾರು. ಇಲ್ಲ ಅದು ಹೋಗಲ್ಲ, ಅದು ಸಿಮೆಂಟ್ ಕನ್ಸ್ಟ್ರಕ್ಷನ್. ಅದೇನೋ ಪಾಪ ಕನ್ಸ್ಟ್ರಕ್ಷನ್ ಮಾಡೋರು ಹಚ್ಬಿಟ್ಟಿದ್ದಾರೆ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಅಲ್ಲ ಅಯ್ಯೋ ಅರ್ಶನ ನಿನ್ ಕೈಲಿರೋದು ಅರ್ಶನ ಹೋಗಲ್ಲ ಪಾಪ, ಮುಟ್ಬೇಡ. ಅರ್ಶನ ತೋರಿಸ್ತೀನಿ ರೀ. ಅರ್ಶನ ಮಾಡು, ಕೊಡು. ನನ್ನ ಡ್ರೀಮ್ ಕಾರ್ನ ಪ್ರತೀಕ್ ತಗೋ. ಅದು ಹಿಂದೇದು ಕೊಟ್ಬಿಡಮ್ಮ, ಬಾಳೆಹಣ್ಣು ಕೊಡಮ್ಮ ಅಂಕಲ್ಗೆ. ಇವತ್ತು ಆ್ಯಕ್ಚುಲಿ ಮೌಲ್ಯ ಅವರ ಊರಿಗೆ ಹೋಗ್ತಾ ಇದ್ದೀವಿ, ಕೆಬ್ರೆ. ಅದು ಆ್ಯಕ್ಚುಲಿ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಊರು. ಎಷ್ಟೊಂದು ದಿನ ಆದಮೇಲೆ ಬ್ಯಾಕ್ ಹೋಗ್ಬಿಟ್ಟು ಸುಮ್ಮನೆ ಹಾಕೊಂಡಿದ್ದೀನಿ.
ತೂತ್ ಮುಚ್ಚೋಗ್ಬಿಡುತ್ತೆ ಅಂತ. ಅಲ್ಲ ಕಾರು ಕ್ಲೀನ್ ಆಗೈತೆ ಅಂತಂದಲ್ಲ, ಹ್ಮ್ ಸ್ಟಾರ್ಟ್ ಮಾಡು ಅಂದೆ. ಅವಾಗ ನೀನು ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ನಾನೇನು ಕೇಳಿ ಸ್ಟಾರ್ಟ್ ಮಾಡು ಅಂದೆ ಅಂದ್ರೆ ಏನು ಇದು ಗಲೀಜ್ ಮಾಡಕ್ಕ ಮನೇಲಿ ಇಲ್ಲಿ ಒಳಗಡೆ ಅವಳದು ನೈಲ್ ಪಾಲಿಶ್ ಇಂದ ಹಿಡಿದು ನೇಲ್ ಪಾಲಿಶ್ ಇಲ್ಲಿಂದ ಲಿಪ್ ಲೈನರ್ಸ್ ಇಂದ ಹಿಡಿದು ಅವಳದು ಬರೀ ಚಪ್ಪಲಿಗಳೇ ಒಂದಷ್ಟು ರಾಶಿ ಬಿದ್ದೈತೆ. ಇದನ್ ಕಾರ್ ಹೀಲ್ಸ್ ಯಾಕಂದ್ರೆ ರೆಡಿ ಆಗಿ ಬಂದಿದ ತಕ್ಷಣ ಹಂಗೆ ಹೀಲ್ಸ್ ಅಲ್ಲಿ ಹುಡ್ಕಕ್ಕೆ ಟೆನ್ಷನ್ ಆಗುತ್ತೆ. ಕಾರಲ್ಲೇ ಇಟ್ಬಿಡೋದು, ಹಿಂಗೆ ಕಾರಲ್ಲೇ ಹಾಕೊಂಡು ಹೋಗ್ಬೋದು ಅಂತ. ಸಿ ಹೌ ಬ್ರಿಲಿಯಂಟ್ ಅಲ್ಲ. ನೀವು ಈ ಟ್ರಿಕ್ಸ್ನೆಲ್ಲ ಯೂಸ್ ಮಾಡಿ. ಆಕ್ಚುಲಿ ನಾವೊಂದು ಇಂಪಾರ್ಟೆಂಟ್ ಈವೆಂಟ್ಗೆ ಹೋಗ್ತಾ ಇರೋದು. ವಾಟ್ ಎವರ್ ನಂಗೆ ನಗು ಬರ್ತಾ ಇದೆ, ನಾಚಿಕೆ ಕೆಬ್ರೆ ಅಂತ ಹೇಳಕ್ಕೆ ಇಲ್ಲಪ್ಪ. ಮತ್ತೆ ಪ್ರೌಡಾಗಿ ಹೇಳ್ಕೊಂತೀನಿ. ನಾವು ಕನಕಪುರದಲ್ಲಿ ಕೆಬ್ರೆ ಅನ್ನೋ ಊರಿಗೆ ಹೋಗ್ತಿದೀವಿ. ಅದೇ ನನ್ನೂರು. ಮಂಡ್ಯಲೆಲ್ಲೋ ಮನೆಯಲ್ಲಿ ಲೋ ಮಂಡ್ಯದಲ್ಲಿ ಊರ್ ಯಾವ್ದು? ಓ ಮಳ್ಳೆನಹಳ್ಳಿನ ಮನೆಯಲ್ಲಿ ಅಂತ ಕೇಳ. ಅವನು ಆಟಿಟ್ಯೂಡ್ ಅಲ್ಲಿ ಹಿಂಗ ಅಂತ ಇದ್ದ. ಕಾರ್ನ ಬಾ ಅಂದ್ರೆ ಎದಕ್ಕೂ ಧೈರ್ಯ ಒಳಗಡೆ ಆದ್ರೂ ನನಗೇನ್ ಬೇಜಾರಂದ್ರೆ ಊರಿಗೆ ಹೋಗೋ ಅಷ್ಟೊತ್ತಿಗೆ ಕತ್ಲೆ ಆಗ್ಬಿಟ್ಟಿರುತ್ತೆ ಅಂತ ಬೇಜಾರು. ಇಲ್ಲಿಂದ ನೋಡಿ ನಮ್ಮೂರು ಎಷ್ಟು ಹತ್ರ, 1 hour 40 minutes ಅಷ್ಟೇ. ಏನೋ ಇದೆ ಏನು ವಾಮಿಟ್ ಮಾಡ್ತೀನಿ ಅಂದಲ್ಲ, ಹೋಗಿ ದೇವ್ರೆ. ಅದಕ್ಕೂ ಜಗಳ ಆಡ್ತಾರ ನಮ್ಮಪ್ಪ. ಅವಳು ವಾಮಿಟ್ ಮಾಡಕ್ ನಿಲ್ಸಿದ್ರೆ ನಂಗೆ ಟೀ ನಿಲ್ಸೋದು. ಒಬ್ರು ಆಚೆ ಹಾಕಕ್ಕೆ, ಒಬ್ರು ಒಳಗಡೆ ಹಾಕ್ಲಕ್ಕೆ. ಮುಂಚೆ ಆಗಿದ್ರೆ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದೆ. ಈಗ ವಾಮಿಟ್ ಬಂದ್ರೆ ಒಂದ್ 5 ನಿಮಿಷ ಇರು ಅಂತ ಅಂದ್ಬಿಟ್ಟು ಈಸಿಯಾಗಿ ಹೋಗ್ಬಿಟ್ಟು ಸರಿ ನಡ್ರಿ ಅಂತ ಹೇಳ್ತಿದ್ದೆ. ರೂಢಿಯ ಮಾಡಿಸ್ಬಿಡ್ತಾನೆ ದೇವ್ರು ಅಲ್ವಾ? ಆನವ್ ಜರ್ನಿಲಂತೂ ನೀವೆಲ್ಲ ನನ್ನ ಜೊತೆಲಿ ಇರ್ಲಿಲ್ಲ. ಈ ಜರ್ನಿಲಂತೂ ಸಾಕ್ಷಿಯಾಗಿ ಪ್ರತೀಕ್ ಬೆಂಡೆತ್ತಕ್ಕೆ ನೀವಿರ್ತೀರ. ನೋಡಿ ನಮ್ಮೂರ್ ಹೆಂಗಿದೆ, ಫಾರಿನ್ ತರ. ಅಯ್ಯೋ, ಯಾವ ಗ್ಯಾಪ್ ಅಲ್ಲಿ ಉಳ್ಕೊಂಡ್ಬಿಡ್ತೀಯ ನೀನು. ನಮ್ಮೂರಲ್ಲಿ ತಾನೇ ಇರೋದಿದು. ಗ್ಯಾಪ್ ಅಲ್ಲಿ ಉಳ್ಕೊಂಡ್ಬಿಟ್ಲು ನಿಮ್ಮೂರ್ನ. ನಿಮ್ಮೂರಲ್ಲಿ ಬೆಟ್ಟ ಇದೆ, ಗುಡ್ಡ ಇದೆ, ಎಳ್ಳೆ ಅದೆಲ್ಲ ಹೇಳ್ತೀನಿ, ಕರ್ಕೊಂಡು ಹೋಗ್ಬಿಟ್ಟು. ನಿಮ್ಮೂರಲ್ಲಿ ಜನ ಇದಾರೆ, ಅದೇ ಹೇಳಿಲ್ಲ ನೀನು. ಚಲೋ ಚಲೋ ಸೂಪರ್. ಊರಲ್ಲಿರೋ ಮನೆಯೆಲ್ಲ ನಮ್ದೆ. ಸೊ ಎಲ್ಲಾರ ಮನೆಗೂ ಒಂದೊಂದು ಏನಾರ ತಗೊಂಡೋಗೋಣ. ಪ್ರತಿ ಸಲ ಹೋದಾಗ್ಲೂ ತಗೊಂಡೋಗ್ತೀವಿ. ಸೊ ಹಾಗೆ ಏನಾರ ತಗೊಂಡೋಗೋಣ ಅಂತ. ನೋಡ್ರಿ ನಮ್ಮ ಮೇಡಮ್ಮು. ಊರಲ್ಲಿ ಬೇಕ್ರಿ ಆ ಥರದೆಲ್ಲ ಏನೂ ಇರಲ್ಲ ಅಲ್ವಾ. ವಯಸ್ಸಾಗಿರೋರಿಗೆ ಬ್ರೆಡ್ಡು ಆ ಥರ ಎಲ್ಲ, ಆ ಥರ ಐಟಮ್ಸ್ನ ಇವಾಗ ತಗೊಳಕ್ ಹೋಗ್ತಾ ಇದ್ದೀವಿ. ನಮ್ಮಪ್ಪ ನೋಡಿ, ಇದಂದ್ರೆ ಅವಾಗ ನಂಗೆ ತುಂಬ ಇಷ್ಟ. ಏನಂತಾರೆ ಅದಕ್ಕೆ ಗೊತ್ತಿಲ್ಲ ನನಗೆ. ಆಮೇಲೆ ಇದು ಅಂಡ್ ಇದು ಎಷ್ಟು ತಿಂತಾ ಇದೆ ಅಲ್ಲಿ ನೆನಪಿದ್ಯಾ ಮಮ್ಮಿ? ಸೊ ಪರ್ಚೇಸಿಂಗ್ ಎಲ್ಲ ಆಗಿದೆ, ಮತ್ತೆ ದಾರಿ ಸ್ಟಾರ್ಟ್ ಆಗ್ತಾ ಇದೆ. ಸಂಗಮ ಗೊತ್ತಾ ನಿಮ್ಗೆ? ಸಂಗಮ, ಮೇಕೆದಾಟು, ಅದ್ರ ಹತ್ರನೇ ನಮ್ಮೂರು. ನೋಡಿ ನೋಡಿ ಅಲ್ಲಿ ಪೇಂಟ್ ಹೊಡೆದಂಗಿದೆ. ಅಲ್ಲಿ ನೋಡ್ರಿ ಲೆಫ್ಟ್ ಸೈಡ್ ಅಲ್ಲಿ ಹಿಂಗಿದೆ, ಪೇಂಟ್ ಮಾಡ್ದಂಗಿದೆ. ಏನು ಬೇಡ 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 ಬೇಡ, ನೀವು ಸ್ಟ್ರೈಟ್ ನೋಡಿ. ಕತ್ಲೆ ಬೇರೆ ನಮ್ಮೂರು ನಮ್ಮೂರು ನಿಮ್ಮೂರು. ಪೂಜೆ. ಇವಾಗ ನಾವು ಇಲ್ಲಿಂದ ಕರೆಕ್ಟ್ ಆಗಿ 20 ನಿಮಿಷ ತೋರಿಸ್ತಾ ಇದೆ ನೋಡಿ ಊರಿಗೆ. ಇನ್ನೊಂದ್ಸಲ ಸುಬ್ಬಿ ಹೇಳಿದ್ರು, ಮ್ಯಾಪ್ ಹೆಂಗ್ ತೋರ್ಸುತ್ತೆ ಹಂಗ ಹೋಗ್ರಪ್ಪ, ತಲೆ ಕೆಡ್ಸ್ಕೊಂಬೇಡಿ ಅಂತಂದ್ರು. ಅದು ಇವಾಗಲ್ಲ, ನಾನು ಯಾವಾಗ್ಲೂ ಯಾರೇ ತಲೆ ಕೆಡ್ಸ್ಕೊಂಬೇಡ ಅಂತ ಹೇಳಿದ್ರೆ ನನ್ ಕಣ್ಮುಂದೆ ಇದು ನಾ ಬಂದೆ ಅಂತ ಅಲ್ಲ, ಯಾವುದು ನಾನಿನ್ನ ಬಿಡಲ್ಲ ಆ ತರ ಕೂದಲೆಲ್ಲ ಕೆತ್ಕೊಂಡಿರೋದು ಬರ್ತದೆ. ತಲೆ ಕೆಡ್ಸ್ಕೊಂಬೇಡ ಅಂತ, ತಲೆ ಕೆಲ್ಸ್ಕೊಂಡಂಗೆ ತಲೆ ಕೆಡ್ಸ್ಕೊಂಡ ನಾನು ಅಂತ. ಆಕ್ಚುಲಿ ಏನ್ ಗೊತ್ತಾ ವಿಷಯ, ನೀವ್ ತಲೆ ಕೆಡಿಸ್ಕೊಳ್ಳೋದ್ ಬೇಡ. ಆಕ್ಚುಲಾಗಿ ಹಂಗೆ ಕಾಣಿಸ್ತೀರ, ನಾನಿನ್ನ ಬಿಡಲ್ಲ ಹೀರೋ ತರ ಅವಾಗ.
ಟೆನ್ಷನ್ ಆದಾಗ, ಕೋಪ ಮಾಡ್ಕೊಂಡಾಗ ನಾನಾ ನನ್ನನ್ನ ಬಾರೇ ಬಾ. ನೀನು ಯಾವ ತರ ಕಾಣಿಸ್ತೀಯ ಗೊತ್ತಾ? ಹೇಳಿ ಹೇಳಿ. ಆ ಅಜ್ಜಿ ಬರ್ತದಲ್ಲ, ಆನಂದ ಅದು ಮತ್ತೆ ಇನ್ಯಾವುದು ದೇವ್ದ ಪಿಕ್ಚರ್, ಅನುರಾಗ ಅರಳಿತು. ಅದೇನಾ ಹಾರಾರದು? ಸರಿ ಸರಿ ಆಯ್ತು, ಓಕೆ. ಅದೊಂದು ಫಿಲಮ್ ಇದೆ, ನಾವು ನೋಡಿದೀವಿ. ಅದೇ ಸಿಕ್ಕಾಪಟ್ಟೆ ಎದ್ರಕೊಂತೀವಿ. ಯಾವ ಫಿಲಮ್ ಅಂತ ಕಾರಲ್ಲಿ ಹೋಗ್ತಾ ಈ ತರ ಒಂದು ಗಲೀಜು ಜಾಗದಲ್ಲಿ ಆನಂದನೇ ಪಾಪ. ಆನಂದ್ ಅಲ್ಲ, ಆನಂದು ಲವ್ ಫಿಲ್ಮ್ ಅದು, ಕರೆಕ್ಟ್. ಅದರಲ್ಲಿ ಸುಧಾರಾಣಿ. ಹೌದೌದು. ಇದು ಯಾವ ಸೀಮೆ ಅಲ್ಲ, ಇವ ಯಾವ ಸೀಮೆ ಹೆಣ್ಣು, ಹೆಣ್ಣು ಅಲ್ಲ, ಇವ ಏನದು ಇದೆಯಾ ಕಂಡು ಕಾಣಮ್ಮ, ಇವನಿಗೆ ನನ್ನ ಸೀರೆ ಮೇಲೆ ಯಾಕೆ ಕಣ್ಣಮ್ಮು. ಮ್ಯಾಪ್ ಹಾಕು ಅಂದ್ಬಿಟ್ಟು ಹೋಗ್ತಾ ಅವ್ರು ಸುಮ್ನೆ ಸ್ಟ್ರೈಟ್ ಆಗಿ ಸಾಂಗ್ ಚೆನ್ನಾಗಿತ್ತು ಪಾಪ, ಜಾಲಿಯಾಗಿ ಹೊಂಟು ಬಿಟ್ಟಿದ್ದೆ. ನಂಗೇನ್ ಗೊತ್ತು ನಿಮ್ಮೂರು ಈ ಸಂದಿಲ್ ಐತೆ ಅಂತ. ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಕರೆಕ್ಟ್. ಇರೋರೆಲ್ಲ ನಿಮ್ಮೂರವ್ರೆ, ಆಮೇಲೆ ಹಾಕೊಂಡು ಇಲ್ಲಿರೋರು ಯಾಕೆ, ನಾನೇ ಸಾಕು ನಿಮ್ಗೆ. ನಾರ್ಮಲ್ ಆಗಿ ಜನರಲ್ ಆಗಿ ಮಾತಾಡಿದ್ರೇನೆ ಬಿಡಲ್ಲ ನಾನು. ಈಗ ಊರ್ ಬಗ್ಗೆ ಮಾತಾಡಿಲ್ಲ, ಟೆನ್ಷನ್ ಆಗ್ತದ ನನ್ಗೆ, ಟೆನ್ಷನ್. ನನ್ಗೆ ಯಾಕೋ ಭಾರ ಎಲ್ಲ ಕಮ್ಮಿ ಆದಂಗ ಐತಲ್ಲ, ಯಾಕೆ? ಸರಿ, ಅದ್ ಹಿಂಗ ಅಷ್ಟೇ ಎಕ್ಸಾಕ್ಟ್ಲಿ ಅವ್ರೊಂದ್ ಕ್ವಾರ್ಟರ್ ಕುಡ್ದಿದ್ದಾರೆ ಅಂತ ಅಂದ್ರೆ, ಮುಕ್ಕಾಲ್ ಕ್ವಾರ್ಟರ್ ಅಂತ ಕರೆಕ್ಟ್ ಆಗಿ ಹೇಳೋದು. ನಾವೊಂದು ಎಷ್ಟು ಕೆಪಾಸಿಟಿ? ನಮ್ಮ ಮಾವೊಂದು ಹಾಫ್ ಬಾಟ್ಲು. ಹಾಫ್ ಬಾಟ್ಲ? ನಿಜ ನಿಜ ಹೇಳಿ. ಇಲ್ಲ ಹಾಫ್ ಬಾಟ್ಲ್ ಆಯ್ತು ಅಂದ್ರೆ 1 ಕ್ವಾರ್ಟರ್ಗೆ ಡೀಸೆಂಟ್ ಆಗಿರ್ತಾರೆ. 1.5 ಆಯ್ತು ಅಂದ್ರೆ ಸ್ವಲ್ಪ ಧೈರ್ಯ ಜಾಸ್ತಿ ಇರುತ್ತೆ. ಹಾಫ್ ಆಯ್ತು ಅಂದ್ರೆ ನಮ್ಮ ಇರ್ತದೆ. ಹಾಫ್ ಮೇಲೆ 90 ಆಯ್ತು ಅಂತಂದ್ರೆ ಬಿಡಪ್ಪ ಆಯ್ತಲ್ಲ, ಆರೋಗ್ಯವಾಗಿ ಇರೋಕೆ ನಾಳೆಯಿಂದ ಕುಡಿಲ್ಲ ನಾನು, ಬಿಟ್ಬಿಡ್ತೀನಿ. ಆಮೇಲಿಂದ ನಮ್ಮಪ್ಪ ಪ್ರತಿ ಸಲ ಯಾವಾಗ್ಲೂ, ಇಷ್ಟು ವರ್ಷ ಆಯ್ತು ನಮ್ಗೆ, ಯಾವಾಗ್ಲೂ ಬರ್ಡೇ ಬರ್ಲಿ ಬಿಟ್ಬಿಡ್ತೀನಿ, ಯುಗಾದಿ ಹಬ್ಬ ಬರ್ಲಿ ಬಿಟ್ಬಿಡ್ತೀನಿ, ನ್ಯೂ ಇಯರ್ ಇಂದ ನೋಡಮ್ಮ ನನ್ನಿಂದ ಮಂಜಾ ಫುಲ್ ಚೇಂಜ್ ಅಂತ. ಅದು ಸೇಮ್ ಡೈಲಾಗ್ ಅಲ್ವಾ? ಥೋ ಇದು ತುಂಬಾ ಕೆಟ್ಟದ್ದು ಅಂತ ಅನ್ಕೊಂಡು ಇಷ್ಟೇ ಲಾಸ್ಟ್ ಮನೆ ಅದ್ 2 ಬೆರಳು ಮಾತ್ರ 2 ಐತೆ, ಒಂದ್ಸಲ ಅಂತ ಬಾಯಲ್ಲಿ ಬರ್ತೈತೆ. ಅಫಿಷಿಯಲ್ ಆಗಿ ದಿನ ಕುಡಿಯಲ್ಲ ನೀವು? ಇರಿ, ನಿಮ್ ವೈಫ್ ನ ಕೇಳ, ಎಷ್ಟನೇ ವಯಸ್ಸಿಂದ ಕುಡಿಯಕ್ ಸ್ಟಾರ್ಟ್ ಮಾಡಿದ್ದು ಮಂಜು ಅವರೇ ನೀವು? ನಿಮ್ಗೆ ಯಾಕೆ ಬೇಕದು? 9ನೇ ಕ್ಲಾಸಲ್ಲಿ ಏನಲ್ಲ ಅಂತ, ಏನಲ್ಲ ಬಿಡಿ ಅಂತೆ. 9ನೇ ಕ್ಲಾಸ್ ಅಲ್ಲ, ಒಂದ್ ಕ್ಲಾಸ್ ಅಲ್ಲ ಬಿಡಿ ಅಂತ. ಓಕೆ, ಇನ್ನೇನೋ ಎಂಟ್ರಿ ಆಗ್ತಾ ಇದೀವಿ, 6 ನಿಮಿಷ ಅಷ್ಟೇ. ಸ್ವಲ್ಪ ಈಗ ಏನಾಗ್ತದೆ ಅಂದ್ರೆ, ಸ್ವಲ್ಪ ಪ್ರಾಕ್ಟೀಸ್ ಅಲ್ಲ ನಮ್ಗೆ ಇವಾಗ. ಪ್ರಾಕ್ಟೀಸ್ ಆಗ್ತಾ ಏನಾಗ್ತದೆ, ಪ್ರಾಕ್ಟೀಸ್ ಆಗ್ತದೆ. ಏನೋ ಹೇಳಕ್ ಬಂದೆ ನಾನು, ಏನೋ ಹೇಳ್ತಾ ಇದ್ದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಡ ಅಂತ. ನಮ್ ವ್ಲಾಗ್ಗೆ ನಾನ್ ಮಾಡಿದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಡ. ನಾನೇ ಯಾವಾಗ್ಲೂ ಅಂತ ಇರ್ತೀನಿ, ಮ್ಯೂಸಿಕ್ ಹಾಕೊಂಡು ಹೋಗ್ತಾ ಇರ್ತಾಳೆ. ಕ್ಲೋಸ್ ಮಾಡ್ತಾವ್ರೆ ತಾತ. ಕ್ಲೋಸ್ ಮಾಡಿ ಊಟ ಮಾಡಿ ಮಲ್ಕೊಬಿಡದೆಯ. ಎಂಟ್ರಿ ಆದ್ವಿ ನೋಡ್ರಿ ಹೆಂಗ್ ಮಾಡಿದಾರೆ ದೇವಸ್ಥಾನನ. ಓ, ಅದೇ ದೇವಸ್ಥಾನ. ಇಲ್ಲಿ ಕೆಬ್ಬರೆ. ಇದು ಮೇಲ್ಗಡೆ, ಇದು ಮೇಲಿನ ಕೆಬ್ರೆ. ನಮ್ಮೂರಿರೋದು ಕೆಳಗೆ. ಕೆಳಗಿನ ಕೆಬ್ರೆ, ಲೆಫ್ಟ್ ಹೋಗ್ಬೇಕು ನೋಡಿ. ಆ ದೇವಸ್ಥಾನದಿಂದ, ಬೆಟ್ಟದಿಂದ ಪೂಜೆ ಮುಗಿಸ್ಕೊಂಡು ಪೂಜಾರಿ ನಡ್ಕೊಂಡ್ ಬರ್ತಾ ಇದಾರೆ. ಇಲ್ಲಿ ನೋಡಿ, ನಮ್ಮೂರಿಗೆ ಎಂಟ್ರಿ ಆಗ್ತಾ ಇದೀವಿ. ಇಲ್ಲಿ ನೋಡ್ರಿ ಎಷ್ಟೊಂದು ಕಾರ್ಗಳು. ಮುಂಚೆ ಇರ್ಲಿಲ್ವಾ ಕಾರ್ಗಳೆಲ್ಲ? ಇಲ್ಲ ರೀ, ತುಂಬಾ ಪ್ರಾಪರ್, ಏನು ಅನ್ಡೆವಲಪ್ಡ್ ಹಳ್ಳಿ ತರ ಇದ್ದಿದ್ದು ನಮ್ದು ಊರು. ಈಗೆಲ್ಲ ಬೆಂಗಳೂರಿಗೆ ಬಂದಿದಾರಲ್ವಾ. ಸೊ ಡಾರ್ಲಿಂಗ್ಸ್, ಫೈನಲಿ ಮೌಲ್ಯ ಕನ್ವರ್ಸಿದ್ದ ಅವ್ರ ಊರಿಗೆ ಬಂದಾಯ್ತು. ಆನವ್, ಯಾರದು ಆನವ್? ಯಾರು ಮಗ್ನೆ? ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಏನು ಮಾರಮ್ಮ? ಇದು ನನ್ನ ಮಾಮ.
ಅನ್ಕೊಂಡು ನೀನ್ ಬರ್ತಿದ್ದ ಗೊತ್ತಾ, ಇಲ್ಲಿ ಬಂದ್ಮೇಲೆ ಮೋಲೆ ಬರ್ತಾ ಇದ್ದಾಳೆ ಅಂತ ಗೊತ್ತಾಯ್ತು. ಹೌದಾ? ಏ ಕಿರಣ, ಆಕ್ಚುಲಿ ನನಗೆ ಫೋನ್ ಮಾಡೋಣ ಅನ್ಕೊಂಡೆ ನಾನು. ಕಾರ್ ಇಳಿತಿದಂಗೆಲ್ಲ ಪಕ್ಕ. ನನ್ಗೆ ಗೊತ್ತೇ ಇಲ್ಲ, ನಂಗೆ ಶಾಕ್. ಹೌದಾ? ಮಧ್ಯಾಹ್ನ ಇದು ನಮ್ಮ ಮನೆ ನೋಡು ಎಷ್ಟು ಚೆನ್ನಾಗಿದೆ. ಪಾಪಮ್ಮ, ಇದು ಯಾರ ಮನೆ? ಇದು ನಮ್ ದೊಡ್ಡಪ್ಪನ ಮನೆ. ನಮ್ ದೊಡ್ಡಪ್ಪ ಅಲ್ಲ, ತಾತನ. ರೆಸ್ಟ್ ರೂಮ್ ಹೋಗ್ಬೇಕು ನಾನು. ವಾವ್, ಪ್ರಾಪರ್ ಅಲ್ವಾ? ಪ್ರಾಪರ್ ಹಳ್ಳಿ ಅಲ್ವಾ ಇದು? ಇಲ್ಲೇ ಎಲ್ಲ ಆಲ್ ಅವರ್ ಮೆಮೊರೀಸ್ ಇದೆ ಮನೇಲೆ. ಎಸ್. ಬಗ್ಗೆ ಹೇಳ್ತಾ ಇದೆ ಗೊತ್ತಾ, ಕಿಟ್ಟಿ ಅಂತ. ಹೌದಾ? ರಜನಿ ಮಾಮ ಅವ್ರ ತಮ್ಮ ಇವ್ರು. ಜೊತೆಗೆ ನಾವು ಯಾರು ಮಗ್ನೆ ಅದು ನೋಡ್ರಿ ಇಲ್ಲಿ. ಹಾಯ್, ಹೈಟ್. ಇದ್ಯಾರು ಇಂಟ್ರೊಡ್ಯೂಸ್ ಮಾಡ್ಸೆ? ಯಾರಿದು? ಇವರು ನಮ್ಮ ಮಾವ. ನಿಮ್ಮ ಮಾವನಾ? ನಮ್ಮ ಅತ್ತೆ ಅವರ ಗಂಡ. ನಮ್ ಸೋದತ್ತೆ ಅವರ ಗಂಡ. ದೊಡ್ಡಮ್ಮ ಅಲ್ಲ ಇಲ್ಲ, ನಮ್ ಡಾರ್ಲಿಂಗ್ಸ್ ಕೇಳ್ತಾ ಇರೋದು. ಹೊಡೀರಿ. ಏನಮ್ಮ ಡಾರ್ಲಿಂಗ್ ಸಾಹೇಬ್ರು ಇಲ್ಲಿ ಬಂದ್ಬಿಟ್ಟು ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಇದು ಯಾರ ಮನೆ ಗೊತ್ತಾ? ನಮ್ಮ ಅಜ್ಜಿ ಅವರ ತಮ್ಮನ ಮನೆ. ಸಾರಿ, ತಾತನ ಮನೆ. ಇಲ್ಲಿ ಇವರೇ ನಮ್ಮ ಅಜ್ಜಿ ಅವರ ತಮ್ಮ. ಇನ್ನ ಸಣ್ಣ ಸ್ಲಿಮ್ ಆಗ್ತಾ ಇದೆ. ನೀನು ಎಷ್ಟು ನಾನು ಸಣ್ಣಗಿದ್ದೀನಿ ಮಗ. ಏನ್ ಕೇಳ್ತೀಯ? ಎಲ್ಲಾರು ಮಕ್ಳು ಮಾಡ್ಕೊಬಿಟ್ಟು ಕನ್ಫ್ಯೂಷನ್ ಆಗ್ತದೆ ನಿಂಗೆ. ಇವನು ನಮ್ಮ ಮಾವನ್ನ ಚಿಕ್ಕ ಮಗ. ಅವನಿಗೆ ಚಾಕ್ಲೇಟ್ ಕೊಡ್ತದ, ಆದ್ರೆ ಒಂದು ದೊಡ್ಡವನ್ ಆಗಿದ್ದಾನೆ. ಚಾಕ್ಲೇಟ್ ಅಂತ ಅಂದ, ಆದ್ರೂ ಕೊಡ್ತೀನಿ, ತಗೋ ತಿನ್ನು, ದೊಡ್ಡವನಾದ್ರು. ಮುತ್ತಜ್ಜಿಗೆ ಆಗ್ತಿರೋದ? ಅವ್ರನ್ನ ಮುತ್ತಜ್ಜಿ. ಅವ್ರನ್ನ ನೋಡಿದೀನಿ ನಾನು, ಕೈ ಹಿಡ್ಕೊಂಡು ಓಡಾಡಿಸ್ತಾ ಇದ್ದೆ, ಕಣ್ ಕಾಣಿಸ್ತಿರ್ಲಿಲ್ಲ ಅವ್ರಿಗೆ. ಗ್ಯಾಪ್ ಅನ್ನ ಇದನ್ನ ಹೇಳ್ಬೇಕು ನಿಮಗೆ. ಮೂಗುತಿ ಚೆನ್ನಾಗಿ ಕಾಣಿಸ್ತದೆ ಆ ಹಣೆಗೆ. ಮತ್ತೆ ಬಲ ಇಲ್ಲ ಸೊಂಟದಲ್ಲಿ. ಹಚ್ಕೊಂಡಿದ್ ನೋಡಿ. ಆಯ್ತು ಬಾ. ಆಯ್ತು, ಏನು ಡಾರ್ಲಿಂಗ್ಸ್, ಅದಕ್ಕೆ ಇಲ್ಲಿ ತಗ್ಗಿ ಬಗ್ಗಿ ಬೆಳಿಬೇಕು, ನಡಿಬೇಕು, ತಗ್ಗಿ ಬಗ್ಗಿ ನಡಿಬೇಕು ಅಂತ ಅನ್ನೋದು ನೋಡಿ. ಅಮ್ಮ, ನಿಮಗೆ ಈ ನಿಮ್ಮ ಗಂಡನೂರಿಗೆ ಬಂದರೆ ಏನು ಅನ್ಸುತ್ತೆ? ಆದರೆ ಎಲ್ಲ ಮೊದಲಾಗಿಲ್ಲ, ಭಾಳ ಚೇಂಜ್ ಆಗಿದೆ. ಮಕ್ಕಳು ದೊಡ್ಡವರಾಗ್ಬಿಟ್ಟಿದ್ದಾರೆ, ಹಳೊಬ್ರಿಗೆ ವಯಸ್ಸಾಗಿದೆ. ಅದೆಲ್ಲ ನೋಡಿದ್ರೆ ಒಂದು ಸ್ವಲ್ಪ ಬೇಜಾರಿಂದ ಹಂಗೆ ಅಂತನಾ? ಓಕೆ. ಎರಡು ಮುಖದಲ್ಲಿ ಸಂತೋಷ, ಉಲ್ಲಾಸ ಎಲ್ಲ ಕಾಣುತ್ತಿದೆ. ಎಲ್ಲ ಚೇಂಜ್ ಆಗ್ಬಿಟ್ಟೈತೆ ಪಾಪಮ್ಮ. ಹೌದಾ? ಸುಬ್ಬಿನ ಅದೇ ಬೇಜಾರು ಮಾಡ್ಕೊಂತ ಇದ್ದೆ. ಅವಾಗ ವಿಶಾಲವಾಗಿತ್ತು ರೋಡೆಲ್ಲ, ಕಡಿಮೆ ಮನೆ, ಎಲ್ಲೊಂದ್ ಮನೆ ಅಂದ್ರೆ ಅಲ್ಲೊಂದೆರಡು ಮನೆ, ಆತರ. ಈಗ ಎಲ್ಲ ಮನೆ, ಎಲ್ಲ ಕಡೆ ಜನ. ಈಗ ನನ್ ಮೊಮ್ಮಗನ್ ನೋಡ್ಬೇಕು ನಾನು. ನಿನ್ ಮೊಮ್ಮಗ ಯಾರವ? ದಚ್ಚು ಅವ್ರ ಮಗ ಇದಾನೆ. ದಚ್ಚು ಅಂದ್ರೆ ಅದೊಂದು ನಾಯಿ ಇದೆಯಲ್ಲ, ನಾವು ಸಾಕಿದ್ದು. ಏನು ಮೇಡಮ್, ಟೈಮ್ ಇವಾಗ 7:15 ಅಷ್ಟೇ. ಬಟ್ ಆಗಲೇ ನನಗೆ 11 ಗಂಟೆ ಫೀಲಿಂಗ್. ಯಾರದು? ನೋಡ್ತಾಳಲ್ಲ ಫೋನಲ್ಲ. ಏನ್ ಸಮಾಚಾರ? ನೀ ಒಬ್ಬ ಶಿವಣ್ಣ ಮಾಮ ಬಂದಿಲ್ವಾ? ನಾನು ಡಾರ್ಲಿಂಗ್ಸ್ ಆಗ್ಲಿಂದ ಅದೊಂದು ಗುಂಪಿದೆಯಲ್ಲ, ಆ ಗುಂಪು ಯಾಕೆ ಅಷ್ಟೊಂದು ಜನ ಅಲ್ಲೇ ಇದ್ದಾರೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದೆ. ಆಮೇಲೆ ಗೊತ್ತಾಯಿತು, ಆ ಜಾಗದಲ್ಲಿ ಮಾತ್ರ ನೆಟ್ವರ್ಕ್ ಸಿಗೋದು, ಇಂಟರ್ನೆಟ್ ಸಿಗೋದು ಅಂತ. ದಟ್ಸ್ ವೈ ಇಡೀ ಗುಂಪೇ ಅಲ್ಲಿದೆ ನೋಡಿ. ನಾನು ಇಂಟರ್ನೆಟ್ ಹುಡ್ಕೊಂಡು ಓಡಾಡ್ತಾ ಇದ್ದೆ. ಡಾರ್ಲಿಂಗ್ಸ್ ಹಿಂಗೆ ಮೀಟಪ್ಗೆ ಅಂತ ಬಂದು ಫುಲ್ ಹೆಂಗೆ ಟಚ್ ಆಗ್ತಿದೆ ಅಂತಂದರೆ, ಬಟ್ ಆ ಟಚ್ಚನ್ನು ತಪ್ಪಿಸ್ಕೊಂಡು ಪಟ್ಟೆ ಇಲ್ಲ ಅಲ್ಲಿ. ಇದನ್ನು ಕೊಟ್ಬಿಟ್ಟು ಹೋಗಿಲ್ಲ ರೀ ನೀವು, ಫೋನು ವಿಡಿಯೋ ಮಾಡ್ಕೊಳ್ಳೋಕೆ. ಎಲ್ಲ ಕಾರಲ್ಲೇ ಇದೆ, ಎಲ್ಲ ನೀವೇ ಎತ್ಕೊಂಡು ಹೋಗಿದ್ದೀರಿ.
ಇದ್ದೀರಾ ಅಂತನೂ ಗೊತ್ತಿಲ್ಲ. ಅಲ್ಲ ಬಾಯ್ಸ್ ಎಲ್ಲ ಕೂತಿರೋ ನೋಡಲ್ಲಿ, ಅಲ್ಲಿ ಸಿಗುತ್ತೆ ಸಿಗ್ನಲ್. ಏನು ಮಕ್ಳಿಗೆ ಚಾಕ್ಲೇಟ್ ತಗೊಂಡು ಬಂದ್ಬಿಟ್ಟು ಯಾರು ಮಕ್ಕಳೇ ಸಿಗ್ತಾ ಇಲ್ಲ ನನಗೆ. ಹೌದಾ, ಈ ಊರಲ್ಲಿ ಮಕ್ಕಳೇ ಇಲ್ವಾ ಅಂತ ಇಷ್ಟೊಂದು ಜನ ಇದ್ದಾರಲ್ಲ. ವಿಡಿಯೋ ಮಾಡಿದ್ರೆ ಅದನ್ನ ಹೋಗಿ ಇಲ್ಲ, ಅಲ್ಲಿ ವಿಡಿಯೋ ಮಾಡಕ್ಕೆ ಆ ಥರ ಪರಿಸ್ಥಿತಿ ಇಲ್ಲ. ಅದು ಸ್ವಲ್ಪ ಮಾತಾಡ್ತಾ ಇದೀಯಾ? ಹೆಸರು ಉಳಿಸ್ತಾ ಇದ್ದಾರೆ. ನಾನು ಹಾಕೊಳ್ಳ ಟೋಪಿ ಯಾಕೆ ಮಾಡಿದೆ ಹಿಂಗೆ? ನಾನು ತಗೊಳ್ಳ. ಓ ನಿಂದ ಟೋಪಿ ಆಯ್ತು. ನೋಡು ಅನು, ನೀನು ಟೋಪಿ ಹಾಕೋತಾ ಅನು? ಓಹ್ ಅಬ್ಬಾ ಸಣ್ಣ ಪಾಟ್. ಮತ್ತೆ ಇಲ್ಲಾದ್ರೂ ಮಾಡ್ಬೋದಾಗಿತ್ತಲ್ವಾ? ಓಕೆ, ಏನೇನಾಯ್ತು ಹೇಳು ಅಟ್ಲೀಸ್ಟ್. ಏನು ಇಲ್ಲ, ಅದು ಮುದ್ದೆ ಕಟ್ತಾ ಇದ್ರು. ಹಾಂ, ಇಲ್ಲಿ ಬೇರೆ ತರ ಮಾಡ್ತಾರಲ್ವಾ. ಹ್ಞೂ, ನಾವು ಬೆಂಗಳೂರಲ್ಲಿ ಅಂದ್ರೆ ಹ್ಞೂ, ಅಲ್ಲೇ ಸ್ಟವ್ ಮೇಲೆ ಹಿಂಗೆ ಅಂದ್ಬಿಟ್ಟು ಮಾಡ್ತೀವಿ. ಇಲ್ಲಿ ಇಲ್ಲಿ ಕೆಳಗಡೆ ಇಟ್ಕೊಂಡು ಅದಕ್ಕೆ ಒಂದು ಸ್ಟಿಕ್ ಬರುತ್ತೆ ಗೊತ್ತಾ, ಹಿಂಗೆ ಹಾಂ, ಆ ಸ್ಟಿಕ್ನ ಸಪೋರ್ಟ್ ಕೊಟ್ಟು ಮುದ್ದೆ ಇದು ಮಾಡ್ತಾರೆ. ಮುದ್ದೆ ಸಖತ್ತಾಗಿತ್ತು ಪಾಪ. ತಿಂದ ಆಲ್ರೆಡಿ. ಬೇಕಾಗಿಲ್ಲ, ನೀವು ಬೇಕಾಗಿಲ್ಲ. ಎಸಿ ಬೇಡ. ಏನು ಮಕ್ಕ ಹೊರ್ಸ್ಕೊತಾ ಇದೆಯಾ? ಆಯ್ತು. ಅಯ್ಯೋ, ನ್ಯೂಡ್ಸ್ ಎಸಿತಾ ಇದೆಯಲ್ಲೋ? ಬೇಡ ಕಣ, ಹಂಗೆ ಮಾಡಬೇಡ 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 ಹಂಗೆ. ಹಾಂ ಹಾಂ, ಬಾ ಬೇಡ ಬನ್ನಿ. ಎಸಿ ಬೇಡ ಹಂಗೆ ಕೊಡು. ಕಿರಣ, ಏನೇ ಹೇಳು, ಹಳ್ಳಿ ವಾತಾವರಣ ವೈಬೇ ಸಖತ್ತು. ನಾನು ಯಾವಾಗಲೂ ಫೀಲ್ ಮಾಡ್ತೀನಿ ಒಂಥರ ನೆಮ್ಮದಿ, ಒಂಥರ ಒಂದು ಫೀಲ್. ಅಷ್ಟು ಮೇಯ್ನಾಗಿ ಈ ಶೋಕಿ ಅನ್ನೋದು ಇರಲ್ಲ. ಎಷ್ಟು ಬೇಕೋ ಅಷ್ಟು ಏನೋ ಹುಣ್ಣಿಮೆ ಬದುಕಬೇಕು, ಅಷ್ಟೇ. ತಿನ್ಬೇಕು ತಿಂತಾರೆ, ನಮ್ಮಂಗೆ ತಿನ್ನೋಕ್ಕೋಸ್ಕರ ಬದುಕಲ್ಲ. ಅಷ್ಟೇ, ವೆರಿ ಟ್ರೂ. ಈ ವೈಬ್ ನೋಡ್ತಾ ಇದ್ರೆ ಕಂಗ್ರಾಸ್ ಹೇಳಿರೋದು ನನಗೆ ಗೊತ್ತಾಗಿಲ್ಲ ಅಂದ್ರೆ ಫಸ್ಟ್ ಅವ್ರು ಯಾರು ಅಂತ ಹೇಳಿ. ಕಿರಣ್ ಅಂತ, ಅವರ ತಂಗಿ ಮಗ. ಪೂಚಿನ ವಿಡಿಯೋ ಮಾಡ್ತಾ ಇದೀರಲ್ಲಿ, ನಮ್ಮ ತಾತ ವಿಡಿಯೋ ಮಾಡ್ತಾ ಇದ್ಯಾ ಅಂತ. ಹ್ಞೂ ತಾತ, ಏನಕ್ಕೆ ಏನಾರ ಹೇಳ್ಬೇಕಾ? ಹೇಳು ತಾತ. ಐ ಲವ್ ಯು ಮೌಲ್ಯ ಅಂತ ಹೇಳಿ. ಡಾರ್ಲಿಂಗ್ಸ್, ಇಲ್ಲಿ ಏನು ಗೊತ್ತಾ, ನನಗೆ ಫಸ್ಟ್ ಆಫ್ ಆಲ್ ಖುಷಿಯಾಗಿದ್ದೇನೆಂದರೆ ನನ್ನ ಮಾವ ಈ ಥರ ಎಲ್ಲರ ಜೊತೆ ಮಿಂಗಲ್ ಆಗಿ ಮಾತಾಡ್ತಿರೋದು ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಅಯ್ಯೋ, ಹೌದಾ? ಹೌದು, ನಾನು ಫಸ್ಟ್ ಟೈಮ್ ಅವೆಲ್ಲ ಮಾಡ್ತಾರೆ ಅವ್ರು, ಬೇಜಾನ್. ನೀವು ಇಲ್ಲಿರೋರೆಲ್ಲ ಅಂತೀರಾ? ತಮ್ದಿರೋ. ಓಕೆ, ಒಬ್ಬೊಬ್ಬರೇ ಇಂಟ್ರೊಡ್ಯೂಸ್ ಮಾಡಿಸಿ ಪಾಪ ನಿನ್ನ ಫ್ಯಾಮಿಲಿ. ಅವನು ಮಂಜಾ, ನೆಕ್ಸ್ಟ್ ನವೀನು, ಭರತ್, ದರ್ಶನ್, ಓ ಚರಣ್, ಆಮೇಲೆ ಇವರೆಲ್ಲ ಆಂಟಿ ಎಲ್ಲರೂ ಅದೇ. ಅವ್ರವ್ರ ಅಜ್ಜಿ, ಅವ್ರ ಅವರು ಆಂಟಿನೇ. ಸೊ ಡಾರ್ಲಿಂಗ್ಸ್, ಇದರಲ್ಲಿ ನಮ್ಮ ಧ್ರುವ ತಾರೆ ಸಿನಿಮಾಗೆ ಇಡೀ ಗ್ರೂಪ್ನೇ ಕರ್ಕೊಂಡು ಹೋಗಿದ್ದಂಥವ್ರು ಯಾರು? ಎಸ್, ಇವರು ಮಿರಾಜಲ್ಲಿ ಅಂತ. ಮಿರಾಜ್ ಸಿನಿಮಾದಲ್ಲಿ. ವಾವ್, ಸೂಪರ್. ನಮ್ಮ ಇಲ್ಲಿ ಬೆಳಕಿಲ್ಲಿದೆ. ಏನ್ ನೀವಿಬ್ರು ಸಪ್ರೇಟ್ ಆಗಿ ಮಿರಾಜ್ ಸಿನಿಮಾಗೆ ಈ ಒಂದೆಲ್ಲ ಗ್ರೂಪ್ ನ ಕರ್ಕೊಂಡು ಹೋಗಿದ್ರೆ. ಅಲ್ಲ, ಅವ್ನು ಅದಕ್ಕೆ ನಾನು ನಂಬರ್ ಇಸ್ಕೊಂಡೆ. ಎನಿಥಿಂಗ್ ಆ ಥರದ್ದು ಏನಾದ್ರು. ಈಗ ನಿಮ್ಗೆಲ್ಲ ಮುತ್ತುರತ್ನ ಹೌದಾ? ಹೌದಾ, ಓಕೆ. ಸೊ ಮುತ್ತುರತ್ನ ನಾನು ಏನಕ್ಕೆ ಮಾಡ್ತಿದ್ದೆ ಅಂತ ಏನಾದ್ರು ಗೊತ್ತಾ ನಿಮ್ಗೆ? ಸೊ ಆ ಮುತ್ತುರತ್ನಗೆ ನಾವು ರಿಯಲ್ ಆಗಿ ವೇಷ ಬದಲಾಯಿಸ್ಕೊಂಡು ನಾವು ಮೌಲ್ಯ ಮತ್ತೆ ಪ್ರತೀಕ್ ಹೋಗಿ ಮುತ್ತು ರತ್ನ ಆಗಿ ಹೋಗಿದ್ದು. ಅಲ್ಲಿ ನಾವು ಕರೆಕ್ಟಾಗಿ ನೀವು ನೋಡಿದಿದ್ರೆ ರಿಯಲ್ ಆಗಿ ಎಲ್ಲ ವಿಷಯಗಳನ್ನ ಅನುಭವಿಸಿದೀವಿ ನಾವು. ಅಲ್ಲಿ ಹೋಗಿ ನಾವು ಯಾರು ಗೊತ್ತೇ ಇಲ್ಲ ಅನ್ನೋ ಥರ. ಹೌದು, ಎಲ್ಲ ಕಷ್ಟಗಳಲ್ಲಿ. ಅದೆಲ್ಲ ಏನಕ್ಕೆ ಮಾಡ್ದು ಅಂದರೆ, ನನಗೆ ಬಂದು ನಾನು ಬೆಳೆದು ಬಂದಿರೋ ವಾತಾವರಣ ಬೇರೆ. ಆದರೆ ನಾನು ನೆಕ್ಸ್ಟ್ ಸಿನಿಮಾ ಮುತ್ತುರತ್ನ ಅನ್ನೋ ಡಾರ್ಲಿಂಗ್ಸ್ ಇವಾಗ 12 ಗಂಟೆಗೆ 10 ನಿಮಿಷ ಇದೆ. ಇಲ್ಲಿ ನೆಟ್ವರ್ಕ್ ಇಲ್ದಿರೋ ಕಾರಣ ನಾನು ಅನ್ಕೊಂಡಿದ್ದೆ ಇವರೆಲ್ಲ ಇಲ್ಲಿಯವರೇ ಇರಲಿ ಅಂತ ಮೇನ್ ಆಗಿ ಅಂತ. ಬಟ್ ಇಲ್ಲ,
ಇಲ್ಲಿ ಆ ಒಂದು ಇಬ್ಬರು ಬಿಟ್ಟರೆ ಎಲ್ಲ ಬೆಂಗಳೂರಿಂದ ಇಲ್ಲಿಗೆ ಬಂದಿರೋರು. ಇಲ್ಲಿ ನೆಟ್ವರ್ಕ್ ಇಲ್ಲ, ಆದ್ದರಿಂದ ಆಲ್ಮೋಸ್ಟ್ ಒಂದು 2.5 ಅವರ್ಸಿಂದ ಎಲ್ಲರೂ ಎಷ್ಟು ಮಿಂಗಲಾಗಿ, ಇವನ್ ನಾನು ಬಂದು ಎಷ್ಟು ಮುಕ್ತವಾಗಿ ಮಾತಾಡ್ತಾ ಇದ್ದೀನಿ ಅಂತಂದರೆ ಇಲ್ಲೆಲ್ಲನೂ ಆ ಒಂದೇ ಒಂದು ನೆಟ್ವರ್ಕ್ ಇಲ್ಲ, ಒಂದು ರೀಸನ್ಗೆ ಎಲ್ಲ ಒಬ್ರಿಗೊಬ್ರು ಮನಸ್ಸು ಬಿಚ್ಚಿ ಮಾತಾಡ್ತಾ ಇದ್ದೀವಿ. ದಿಸ್ ಇಸ್ ದ ರೀಸನ್. ನಾವು ಹಳ್ಳಿಲಿರಿ ದಿಲ್ಲಿಲಿರಲಿ ನಮ್ಮ ಕೈಲಿ ಮೊಬೈಲ್ ಇರಬಾರ್ದು ಅನ್ನೋದು. ಎಲ್ಲಿದ್ರು ನಮ್ಮ ನೆಮ್ಮದಿಯಾಗಿ ಫ್ಯಾಮಿಲಿ ಸಮೇತ ಸಖತ್ತಾಗಿರ್ತೀವಿ ನಾವು, ಫ್ಯಾಮಿಲಿಯಾಗಿ. ಇವೆಲ್ಲ ಕೆಬ್ರಲ್ಲೇ ಹುಟ್ಟಿ ಬೆಳೆದಿದ್ದ, ಹೌದಾ? ಆದರೆ ಒಂದಂತೂ ಹೇಳ್ತೀನಿ, ನೀವೆಷ್ಟು ಪ್ರಮೋಟ್ ಮಾಡಿದ್ದೀರಾ ಈ ಊರನ್ನ ಅಂತ ನನಗೆ ಗೊತ್ತಿಲ್ಲ, ಆದರೆ ಈ ಹುಡುಗಿ ಇದೆ ಗೊತ್ತಾ, ಕೆಬ್ರೆ ಅಂದರೆ ಪ್ರಾಣ ಬಿಡ್ತಾರೆ. ಪ್ರಾಣ ಅಂದರೆ ಯಾವ ಲೆಕ್ಕಾಚಾರ ಅಂದರೆ ಗೊತ್ತಾ? ಅವಳು ವರ್ಷಕ್ಕೊಂದ್ಸತೆ ಬರ್ಬೋದು, ಮದ್ವೆ ಆಗ್ಬೋದು, ಆದರೆ ಆಸ್ ಅ ಹಸ್ಬೆಂಡ್ ನನ್ನ ಜೊತೆಗಿರ್ತೀನಲ್ಲ, ನಾನು ಯಾವಾಗಲೂ ನೀನು ಊರು ಯಾವುದು ಅಂದ್ರೆ ಕೆಬ್ರೆ ಅಂತ. ಓಕೆ, ನಾನು ಕೆಬ್ರೆ ಅಂತ ಸುಮ್ಮನೆ ಯಾವಾಗಲೂ ಹಂಗೆ ಹೇಳಿದಾಗ ಏನು ಹಂಗೆ ಮಾಡ್ತೀಯ, ನನ್ನೂರು ಹಾಗೆ ಅಂತ. ಸೊ ಅದು ಮಾತ್ರ ಅಲ್ಲ, ಬರ್ತಾ ನಾನು ಏನೋ ಒಂದೆರಡು ಮಾತು ಸುಮ್ಮನೆ ಏನೋ ಈ ಸಂದಿಲ್ ಆಯ್ತು ನಿಮ್ಮ ಊರು ಅಂತಂದ್ರೆ, ನಮ್ಮೂರ ಬಗ್ಗೆ ಮಾತಾಡ್ತೀಯ ಹಾಗೆ ಯಾವ ಮಟ್ಟಿಗೆ ಅಂದ್ರೆ ನೀವು ಎಷ್ಟು ವಯಸ್ಕೊಂಡಿದ್ರೆ ಇಲ್ವ ಗೊತ್ತಿಲ್ಲ, ಕೆಬ್ರೆ ಇವಳು ಊರು ಅಂತ ಅಂದ್ಬಿಟ್ರೆ ಶೀಸ್ ಲಿಟ್ರಲಿ ಬೆಳಕು ಬರಬೇಕು ನಾನು. ಒದ್ದೆ ಕಣ್ಣು ಒದ್ದೆ ಆಗಿರುತ್ತೆ. ಲಿಟ್ರಲಿ ಈ ಊರ್ನ ಇವಳು ಎಷ್ಟು ಪ್ರಮೋಟ್ ಮಾಡಿದಾಳೆ, ಇವಳು ಎಷ್ಟು ಹೊಗಳ್ತಲ್ಲ ಯಾವಾಗಲೂ ಅಂತಂದ್ರೆ ಅಷ್ಟು ಜೈಕಾರ ಹಾಕ್ರು. ನಾನೇ ಹೇಳ್ತೀನಿ ಮೌಲ್ಯಕ್ಕಂಗೆ ಜೋರಾಗಿ ಹೇಳ್ರಿ ಎಲ್ರು. ಮೌಲ್ಯಕ್ಕಂಗೆ ಮಾಂಸ ತಿಂದಿರೋದು ನೀವೆಲ್ಲ ಜೋರಾಗಿ ಹೇಳ್ರಿ, ಮಲಗಿರೋರೆಲ್ಲ ಎದಳ್ಬೇಕು. ಮೌಲ್ಯಕ್ಕಂಗೆ ಬೈತಾರೆ ಇಲ್ಲಿ ಊರಲ್ಲಿ ಎಲ್ಲ. ಬೆಳಗ್ಗೆ ಎದ್ದಿ ಬೆಳಗ್ಗೆ ಮಂಜಣ್ಣ ಆಯ್ತು ಅದಕ್ಕೆ ಪಾಪ ಅದು ರಿಯಲ್ ಇಲ್ವಂತ ನೋಡು. ಮಂಜಣ್ಣಂಗೆ ಅಲ್ಲೆಲ್ಲ ವಾಯ್ಸ್ ಜೋರ ಬರ್ತಾ ಇದೆ ಅಲ್ವಾ? ಸೊ ಹೌದು, ನಾನೇನು ಇಲ್ಲಿ ಟು ಬಿ ಆನೆಸ್ಟ್ ಇಲ್ಲಿ ಹುಟ್ಟಿ ಬೆಳೆದಿಲ್ಲ, ನಾನು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿರೋದು. ಆದರೆ ಇದು ನಮ್ಮ ಅಪ್ಪನೂರು. ನಮ್ಮ ಅಪ್ಪನೂ ಆ್ಯಕ್ಚುಲಿ ಇಲ್ಲಿ ಹುಟ್ಟಿ ಬೆಳೆದಿಲ್ಲ, ನಮ್ಮ ತಾತ ನಮ್ಮ ಅಜ್ಜಿ ಇಲ್ಲಿದ್ರು, ಆಮೇಲೆ ಬೆಂಗಳೂರಿಗೆ ಬಂದರು. ಆದರೆ ನಾವು ಎವ್ರಿ ಸಮ್ಮರ್ ಹಾಲಿಡೇಸ್ಗೆ ಇಲ್ಲಿಗೆ ಬರ್ತಿದ್ವಿ. ಇಷ್ಟೊಂದು ವಯಸ್ಕೊಂತೀಯ ಅಂದ್ರೆ ನಾನು ಸಮ್ಮರ್ ಹಾಲಿಡೇಸ್ ನನ್ನ ಏನದು ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಇಲ್ಲಿದೆ ನೋಡಿ. ಇವ್ರಿಗೆಲ್ಲ ಜೊತೆಯಲ್ಲೇನೆ ಬೆಳೆದಿರೋದು. ಸೊ ಒಂದು ಸಮ್ಮರ್ ಹಾಲಿಡೇಸ್ ಒಂದು 15 ದಿನ ಇಲ್ಲೇ ಇರ್ತಾ ಇದ್ವಿ. ಓಕೆ ಡಾರ್ಲಿಂಗ್ಸ್, ನಾನು ಇನ್ನೂ ಎಂಡ್ ಕಾರ್ಡ್ ಕೊಟ್ಟಿಲ್ಲ. ಎಂಡ್ ಕಾರ್ಡ್ ಅನ್ನೋದು ಎಂಡ್ ಕಾರ್ಡ್ ಅಂದರೆ ನಾನು ಓಕೆ ಡಾರ್ಲಿಂಗ್ಸ್ ಇದಾಗಿತ್ತು ಇದು ಇವತ್ತಿನ ವಿಡಿಯೋ ಅಂತೆಲ್ಲ ಹೇಳಿ ಅವ್ರಿಗೆ ಕೊಡ್ತೀನಿ. ಸೊ ಡಾರ್ಲಿಂಗ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಆಗಿದ್ರೆ ಟೇಕ್ ಕೇರ್, ಬಾಯ್.